ಇವತ್ತು ನಮ್ಮ ಕಾಲೇಜಲ್ಲಿ ಫೇರ್ವೆಲ್ ಫಂಕ್ಷನ್ ಇತ್ತು. ಅದಕ್ಕೆ ಎಲ್ಲರೂ ಪಂಕಾಗಿ ರೆಡಿ ಆಗಿಬಿಟ್ಟು ಒಂದು ಸ್ನ್ಯಾಪ್ ತಗೊಂಡು ಹಂಗೆ ಕಾಲೇಜ್ ಹತ್ರ ಹೋದ್ವಿ. ಕಾಲೇಜ್ ಹತ್ರ ಹೊರಟ ಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ನಿಂತಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ತುಂಬಾ ಟೈಮ್ ಇತ್ತು. ಅದಕ್ಕೆ ಒಂದು ಗ್ರೌಂಡ್ ನೋಡ್ಕೊಂಡ್ ಅಂತ ಹೋದ್ವಿ. ಮಸ್ತ್ ಆಗಿದೆ. ಇನ್ನ ಫೇರ್ವೆಲ್ ಸ್ಟಾರ್ಟ್ ಆಗಿಲ್ಲ ಗೈಸ್, ಬೋರಿಂಗ್ ಇದೆ. ಎಮೋಷನ್ ಏನಾದ್ರು ಇದೆಯಾ? ಇಲ್ಲ, ಎಮೋಷನ್ ಇಲ್ಲ. ಎಮೋಷನ್ ಇದೆ. ನಮ್ಮ ರಾಕಿ ಬೈ ಎಮೋಷನ್ ಏನಾದ್ರು ಇದೆಯಾ? ನಮಗೆ ಎಮೋಷನ್ ಏನಿಲ್ಲಪ್ಪ. ಇವತ್ತು ಲಾಸ್ಟ್ ನಾವೆಲ್ಲ ದಿನ ಸಿಗ್ತೀವಿ, ಅದಕ್ಕೆ ಎಮೋಷನ್ ಇಲ್ಲ. ಬರೀ ಇಂಥದೆಯಾ? ನೀನು ಯಾಕೋ ಬ್ಲೇಸರ್ ಹಾಕಿಲ್ಲ? ಅವ್ನು ಆಗ್ತಾನೆ ನೋಡಿ ಗಾಯ್ಸ್. ಸಿಕ್ಕಿಲಿಕ್ಕಿದ್ದೀನಿ, ಆಮೇಲೆ ತಗೊಂಡು ಹಾಕೊಂಡು. ಏನಾದ್ರು ಎಮೋಷನ್ ಇದೆಯಾ ಬ್ರೋ? ಗಗನ ಬಿಟ್ಟು ಹೋಗ್ತಾ ಇದೀನಿ ಎಮೋಷನ್ ಇದೆಯಾ ಗಾಯ್ಸ್? ಇವ್ನ್ ತಪ್ಪೆ ಇವ್ನ್ ಕಾಟ ಅಂತ ಖುಷಿ ಆಗ್ತೈತೆ ಗಾಯ್ಸ್. ಯಾವಾಗ್ಲೂ ಮೂರೊತ್ತಪ್ಪು ಹೋಗಿ ಎತ್ಕೊಂಡ್ಬಿಡ್ತಾನೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಸೊ ಒಳಗೆ ಹೋಗಕ್ ಮುಂಚೆ ಏನಾದ್ರು ಮೆಮೊರೀಸ್ ಬರ್ಬಿಟ್ಟು ಹೋಗ್ಬೇಕಲ್ವಾ, ಅದಕ್ಕೆ ಮೆಮೊರೀಸ್ ಬರ್ಬಿಟ್ಟು ಪ್ರೋಗ್ರಾಮ್ ನೋಡಕ್ ಹೋಗ್ತೀವಿ. ಸ್ಟಾರ್ಟ್ ಆಯ್ತು ಪ್ರೋಗ್ರಾಮ್. ಫೇರ್ವೆಲ್ ದಿವಸ ಲಾಸ್ಟಲ್ಲಿ ನಾವು ಏನೇನು ಮಾಡಿದೀವಿ, ಈ 3 ವರ್ಷ ಏನೇನು ಕಲ್ತೀವಿ, ಒಂದು ಬ್ಯೂಟಿ ಆಗ್ತಾರೆ. ಅದಂತೂ ಕಣ್ಣಲ್ಲಿ ಎಮೋಷನ್ ತುಂಬ್ಕೊಬಿಡ್ತೀವಿ. ಲಾಸ್ಟ್ ಒಂದು ಗ್ರೂಪ್ ಫೋಟೋ ತಗೊಂಡು ಲಾಸ್ಟ್ ಒಂದು ಡ್ಯಾನ್ಸ್ ಹೊಡ್ಕೊಂಡು ಫುಲ್ ಎಂಜಾಯ್ ಮಾಡ್ತೀವಿ. ಫೇರ್ವೆಲ್ ಫಂಕ್ಷನ್ನ ಮುಗಿಸ್ಕೊಂಡು ಅಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ತಿನ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಹೋಗ್ತೀವಿ ಗೈಸ್.